ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಸಾವಿನಲ್ಲೂ ಒಂದಾದ ದಂಪತಿ ಪ್ರೇಮಿಗಳ ಬಗ್ಗೆ ನಾವು ಕೇಳಿರ್ತೇವೆ, ನೋಡಿರ್ತೇವೆ ಅಥವಾ ಓದಿರ್ತೇವೆ. ಆದರೆ ನಾವಿವತ್ತು ಹೇಳ್ತಿರೋ ಈ ಸ್ಟೋರಿಯಲ್ಲಿ ತಾಯಿ ಮಗಳು ಸಾವಿನಲ್ಲೂ ಒಂದಾಗಿದ್ದಾರೆ. ತಾಯಿ ಮಗಳ ಸಂಬಂಧ ಅತ್ಯಂತ ಶ್ರೇಷ್ಠವಾದದ್ದು. ಇದೇ ರೀತಿ ಮಗಳಿಗೆ ಆಸರೆಯಾಗಿದ್ದ ತಾಯಿ ಸಾವನ್ನಪ್ಪಿರ್ತಾಳೆ. ತಾಯಿಯ ಅಗಲಿಕೆ ಬಗ್ಗೆ ಅರಿವೇ ಇಲ್ಲದ ಆ ಬುದ್ಧಿಮಾಂದ್ಯ ಮಗಳು ತಾಯಿಯ ಕೋಳಿತ ಶವದ ಜೊತೆ 4 ದಿನ ಕಳೆದಿದ್ದಾಳೆ. ಕೊನೆಗೂ ಜನ್ಮ ಕೊಟ್ಟವಳ ಜೊತೆಗೆ ಮಗಳು ಕೂಡ ಸ್ವರ್ಗ ಸೇರಿದ್ದಾಳೆ. ಇಂಥದೊಂದು ಮನಕಲಕುವ ಘಟನೆ ನಡೆದಿರೋದು ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದಲ್ಲಿ. ತಾಯಿಗೆ 61 ವರ್ಷ, ಹೆಸರು ಜಯಂತಿ ಶೆಟ್ಟಿ. ಮಗಳಿಗೆ 32 ವರ್ಷ, ಹೆಸರು ಪ್ರಗತಿ ಶೆಟ್ಟಿ. ತಾಯಿ ಮತ್ತು ಮಗಳು ಜೊತೆಯಾಗಿ ವಾಸವಿದ್ರು. ಜಯಂತಿಯವರ ಪತಿ ಬ್ಯಾಂಕ್ ಅಧಿಕಾರಿಯಾಗಿದ್ದು ಈ ಹಿಂದೆ ಅವರು ಕೂಡ ಮೃತಪಟ್ಟಿದ್ರು. ಹೀಗಾಗಿ ತಾಯಿ ಮಗಳು ಇಬ್ಬರೇ ಜೊತೆಯಾಗಿದ್ರು. ಅನೇಕ ಕಾಯಿಲೆಗಳಿಂದ ಬಳಲ್ತಿದ್ದ ಜಯಂತಿ ಶೆಟ್ಟಿ ಮೇ 13ರಂದು ಕೋಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಟೋ ಚಾಲಕನಿಗೆ ಹೇಳಿದ್ರಂತೆ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಈ ನಡುವೆ ಕಾಲು ಜಾರಿ ಬಿದ್ದು ಮನೆಯಲ್ಲಿ ಸಾವನ್ನಪ್ಪಿದ್ರು. ಬುದ್ಧಿಮಾಂದ್ಯ ಮಗಳು ಅನ್ನ ಆಹಾರವಿಲ್ಲದೆ ಕೊಳೆತ ಶವದ ಪಕ್ಕದಲ್ಲಿ ಮಲಗಿದ್ಲು. ತಡವಾಗಿ ಈ ಸುದ್ದಿ ಹೊರಬಿದ್ದಿದೆ. ಈ ವಿಚಾರ ಹೇಗೆ ಹೊರಗೆ ಬಂತು ಅಂದ್ರೆ, ಮನೆಯವರು 3 ದಿನವಾದರೂ ಯಾರು ಹೊರಗೆ ಬರದಿರೋದ್ರಿಂದ ಅನುಮಾನ ಬಂದ ಅಕ್ಕಪಕ್ಕದವರು ಇರೋ ವಿಚಾರ ಪೊಲೀಸರಿಗೆ ತಿಳಿಸಿದ್ರು. ಅಷ್ಟೊತ್ತಿಗಾಗಲೇ ಕೊಳೆತ ಶವದ ವಾಸನೆ ಬರ್ತಿತ್ತು. ವಿಷಯ ತಿಳಿದು ಅಲ್ಲಿಗೆ ಬಂದಿದ್ದ ಪೊಲೀಸರು ಮನೆ ಒಳಗೆ ಹೋಗಿ ನೋಡಿ ಶಾಕ್ ಆಗಿದ್ರು. ಯಾಕಂದ್ರೆ ಕೊಳೆತ ಸ್ಥಿತಿಯಲ್ಲಿ ಜಯಂತಿ ಶೆಟ್ಟಿ ಮೃತದೇಹವಿದ್ರೆ ಈತ ಅಲ್ಲೇ ಪಕ್ಕದಲ್ಲೇ ಬುದ್ಧಿಮಾಂದ್ಯ ಯುವತಿ ಪ್ರಗತಿ ಅನ್ನ ಆಹಾರವಿಲ್ಲದೆ ಬಳಲಿ ಮಲಗಿದ್ರು. ಬಳಿಕ ಪ್ರಗತಿ ಶೆಟ್ಟಿಯನ್ನ ಪೊಲೀಸರು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಪ್ರಗತಿ ಜೀವ ಉಳಿಯಲಿಲ್ಲ. ತಾಯಿ ಮಗಳು 3 ದಿನದ ಅಂತರದಲ್ಲಿ ಅಸುನೀಗಿದ್ದಾರೆ. ಪ್ರಗತಿ ಶೆಟ್ಟಿಯವರ ಮರಣೋತ್ತರ ಪರೀಕ್ಷೆ ನೆರವೇರಿದ್ದು ಕುಂದಾಪುರ ಪೊಲೀಸರು ಹೆಂಗವಳ್ಳಿಯಲ್ಲಿ ತಾಯಿ ಮತ್ತು ಮಗಳ ಅಂತ್ಯ ಸಂಸ್ಕಾರವನ್ನ ಒಟ್ಟಿಗೆ ನೆರವೇರಿಸಿದ್ದಾರೆ. ತಾಯಿಯ ಸಾವಿನ ಅರಿವಿಲ್ಲದೆ ಶವದ ಪಕ್ಕದಲ್ಲಿ 4 ದಿನ ಕಳೆದ ಬುದ್ಧಿಮಾಂದ್ಯ ಪ್ರಗತಿ ಶೆಟ್ಟಿ ಪ್ರಕರಣ ಉಡುಪಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.